ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಟಿ ಶ್ರುತಿ ಜೊತೆಗೆ ಮಾಳವಿಕಾ ಅವಿನಾಶ್ ಅವರು ಕೂಡ ಆಗಮಿಸಿದ್ದಾರೆ. ದುಬೈ ಸೇರಿದಂತೆ ಇತರೆ ದೇಶಗಳಿಂದಲೂ ಕೂಡ ಕೆಲವೊಂದಷ್ಟು ಜನ ಅನಿವಾಸಿ ಭಾರತೀಯರು ಕೂಡ ಬಂದಿದ್ದಾರೆ. ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತಾರಾ ಮೆರುಗು ಸಿಕ್ಕಿದೆ. ನಾವು ಪ್ರತಿನಿಧಿ ಬಸವರಾಜ್ ಮುದನೂರು ನಟಿ ಶ್ರುತಿ ಮತ್ತು ಮಾಳವಿಕಾ ಅವಿನಾಶ್ ಅವರನ್ನ ಮಾತನಾಡಿಸಿದ್ದಾರೆ. ಜೊತೆಗೆ ಅನಿವಾಸಿ ಭಾರತೀಯರನ್ನು ಕೂಡ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ? ಕೋಟೆ ನಾಡಿನಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕ್ಷಣಗಳೇ ಶುರುವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಭಿಮಾನೋತ್ಸವಕ್ಕೆ ತಾರೆಯರ ಮೆರುಗು ಸಹ ಕಳೆ ತಂದಿದೆ ಅಂತ ಹೇಳಬೇಕಾಗ್ತದೆ. ಶ್ರುತಿ ಅವರು ನಮ್ಮ ಜೊತೆಗಿದ್ದಾರೆ, ಮಾಳವಿಕಾ ಅವಿನಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್, ಕಾರ್ಯಕ್ರಮ ಕ್ಷಣಗಳೇ ಸ್ಟಾರ್ಟ್ ಆಗಿದೆ, ಏನು ಹೇಳ್ತೀವಿ ಟೈಮ್? ಇವತ್ತು ಯಡಿಯೂರಪ್ಪನವರ ಅಭಿಮಾನಿಗಳು ಲಕ್ಷಾಂತರ ಜನ ರಾಜ್ಯದಾದ್ಯಂತ ಎಲ್ಲರೂ ಹೊರಟು ಈಗಾಗಲೇ ಚಿತ್ರದುರ್ಗಕ್ಕೆ ಬಂದು ಸೇರಿದ್ದಾರೆ. ಇನ್ನೇನು ಕೆಲವೇ ಗಳಿಗೆಗಳಲ್ಲಿ ಈ ಒಟ್ಟು ಕಾರ್ಯಕ್ರಮ ಪ್ರಾರಂಭ ಆಗಲಿದೆ. ನನಗನ್ಸುತ್ತೆ ಕರ್ನಾಟಕದ ಇತಿಹಾಸದಲ್ಲಿ ಓರ್ವ ಸಮಾಜ ಸೇವಕ, ಓರ್ವ ಹೋರಾಟಗಾರನ ಇಂತಹ ಅದ್ಭುತವಾದ ಅಭಿಮಾನೋತ್ಸವ ಈವರೆಗೆ ಇತಿಹಾಸ ಕಂಡಿಲ್ಲ. ಇದೊಂದು ಅಭೂತಪೂರ್ವ ಗಳಿಗೆ. ಇದಕ್ಕೆ ಸಾಕ್ಷಿ ಆಗೋದು ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಅಮಿತ್ ಶಾ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾರೆ. ಇದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ? ಎಲ್ಲ ಅಭಿಮಾನಗಳ ಪ್ರಕಟಣೆ ಇದಾಗಿರುತ್ತೆ ಅಂತ ನನಗನ್ಸುತ್ತೆ. ಶ್ರುತಿ ಅವರು ಸಹ ಇಲ್ಲಿ ಇರ್ತಕ್ಕಂಥದ್ದು, ಅವ್ರನ್ನ ಮಾತನಾಡ್ಸಕ್ಕಂತ ಪ್ರಯತ್ನ ಮಾಡ್ತೀವಿ. ಮೇಡಮ್, ಏನ್ ಹೇಳ್ತಾರೆ ಕಾರ್ಯಕ್ರಮದ ಬಗ್ಗೆ? ತುಂಬಾನೇ ಹೆಮ್ಮೆ ಆಗುತ್ತೆ. ಯಡಿಯೂರಪ್ಪನವರು ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತವಾದಂತ ಒಬ್ಬ ರಾಜಕಾರಣಿ ಅಲ್ಲ, ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿರುವಂತ ಒಂದು ಬದುಕನ್ನ ಕಳೆದಂತ ಒಬ್ಬ ವ್ಯಕ್ತಿ. ಅವರು ಕೇವಲ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಈ ರಾಜಕೀಯ ಜೀವನದಲ್ಲಿ ಅವರು ನಡೆದು ಬಂದಂತ ಹಾದಿ, ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಈ ಹಂತಕ್ಕೆ ಬೆಳೆದದ್ದು. 50 ವರ್ಷ ಅವರ ರಾಜಕೀಯ ಜೀವನದಲ್ಲಿ ಅವರ ರಾಜಕೀಯ ಬದುಕಿನ ಏರಿಳಿತಗಳು ಎಲ್ಲವನ್ನು ಅವರು ಹೇಗೆ ನಿಭಾಯಿಸಿದ್ರು ಅನ್ನೋ ಹಲವಾರು ಕಾರಣಕ್ಕೆ ಈ ರಾಜ್ಯದ ರೈತರಿಗಾಗಿ, ಮಹಿಳೆಯರಿಗಾಗಿ ಅವರು ಕೊಟ್ಟಂತ ಕೊಡುಗೆ, ಇದನ್ನ ನಾವ್ಯಾರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಪಕ್ಷದವರು ಕೂಡ ಮಾರ್ಗದರ್ಶನವಾಗಿ ಅವ್ರನ್ನ ತಗೊಳ್ಳುವಂತ ಒಬ್ಬ ವ್ಯಕ್ತಿತ್ವ ಅವರದು. ಅದನ್ನ ಸ್ಮರಿಸ್ಕೊಳ್ಳೇಬೇಕು. ಈ 50 ವರ್ಷದ ಅಭಿಮಾನೋತ್ಸವ ಏನಿದೆಯಲ್ಲ, ಅದು ನಿಜಕ್ಕೂ ಅವರು ಅರ್ಹರು, ಅವ್ರಿಗೆ ಸಲ್ಲಬೇಕಾಗಿತ್ತು. ಈ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಅನ್ನೋದೇ ಹೆಮ್ಮೆ. ದೇಶ ದುಬೈನಿಂದ ಆಗಮಿಸಿರ್ತಕ್ಕಂಥ ನಾಯಕರು ಸಹ ಇದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ? ದುಬೈಯಿಂದ ನಮಸ್ಕಾರ, ನನ್ನ ಹೆಸರು ಶಶಿಧರ್ ನಾಗರಾಜಪ್ಪ ಅಂತೇಳಿ, ಕರ್ನಾಟಕ ಸಕಾನುಭವಿ ಅಧ್ಯಕ್ಷ ಆಗಿದ್ದೀನಿ, ಮತ್ತು ಕನ್ನಡ ಪಾಠಶಾಲೆ ಕೂಡ ನಡೆಸ್ತೀವಿ. ಬಹುಮುಖ್ಯವಾಗಿ ನಾನು ವೈಯಕ್ತಿಕವಾಗಿ ಬಂದಿರೋದಿಲ್ಲ ಅಂತಂದರೆ, ನಮ್ಮ ಯಡಿಯೂರಪ್ಪಾಜಿ ಏನಿದ್ದಾರೆ ಅವರು ಅನಿವಾಸಿ ಕನ್ನಡಿಗರಿಗೋಸ್ಕರವಾಗಿ ಒಂದು ಆಫೀಸ್ನ ತೆರೀತಾರೆ. ಕರ್ನಾಟಕ ಸರ್ಕಾರದಿಂದ KNRI ಫೋರಮ್ ಅಂತೇಳಿ ಹುಟ್ಟಾಕಿದಂಥ ಮೊದಲಿಗರು. ಅವರಿಗೆ ಧನ್ಯವಾದ ಹೇಳುವಂಥ ಒಂದು ಒಳ್ಳೆಯ ಅವಕಾಶ. ಅವ್ರು ಮಾಡಿರುವ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನಾವು ಫಲಾನುಭವಿಗಳಾಗಿದ್ದೀವಿ. ಇವತ್ತು ಕರ್ನಾಟಕ NRI ಫೋರಮ್ ಅಂತ ಏನಾದರೂ ಇದ್ದು ಅನಿವಾಸಿ ಕನ್ನಡಿಗರ ಬಗ್ಗೆ ಏನಾದರೂ ಒಂದು ಕಾಳಜಿ ಇದ್ದರೆ ಅದು ಯಡಿಯೂರಪ್ಪಾಜಿ ಅವರಿಂದ ಅಂತ ಹೇಳಿದರೆ ತಪ್ಪಿಲ್ಲ. ಅವ್ರಿಗೋಸ್ಕರ ಧನ್ಯವಾದ ಹೇಳಿದ್ವಿ. ನಾವೆಲ್ಲ ಬಂದಿದ್ದೀವಿ, ಅನಿವಾಸಿ ಕನ್ನಡಿಗರು ಎಲ್ಲರೂ ಇದ್ದೀವಿ. ಎಲ್ಲ ದುಬೈಯಿಂದ, ಅಮೆರಿಕದಿಂದ ಎಲ್ಲ ಕೂಡ ನಾವಿವತ್ತು ಬಂದಿದ್ದೀವಿ. ಅವರಿಗೆ ಧನ್ಯವಾದ ಹೇಳಿದ್ವಿ. ಇಷ್ಟು ತಾರೆಯರು ಮತ್ತು ಅನಿವಾಸಿ ಭಾರತೀಯರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.